ಕೊಂಡಂತಿದೆಯಲ್ಲ ಶಿವಶಕ್ತಿಯರ ಬಳಗ. ಏನೂ ಇಲ್ಲ, ಬನ್ನಿಗೌಡ್ರಿ, ಕುಳಿತುಕೊಳ್ಳಿ. ಮಾತಾಡಕ ಗೌಡ್ರ ಕೆಲಸ ಅಲ್ಲ ಬಾತಮ್ಮ, ನಮ್ಮ ಕೆಲಸ. ಯಾಕಂದ್ರ 3 ವರ್ಷದಿಂದ ಕಟ್ಟು ಬೈಕ್ ಕೆಲಸದ್ದು ಭೂಕಂದ ಉಸಿರಿ ಬಂದಿವಿ. ನೀನು ಚಟಾಪಟ ಅಂತ ನೋಟ್ ಕೊಟ್ಬಿಡು, ನಾನು ಪಟಾಪಟ ಅಂತ ಪಾವಚಾರ ಕೊಟ್ಬಿಡ್ತೀನಿ. ಇದೇನು ತಲಟ್ಟವರೇ ನೀವು ಹೇಳುತ್ತಿರುವ ಮಾತು? ನಾನು ಪ್ರತಿ ವರ್ಷ ಹಪ್ತೆಯನ್ನು ಚೊಕ್ಕಟ ಮಾಡುತ್ತಾ ಬಂದಿವಿ. ಇದರಲ್ಲಿ ನೀವು ಸುಳ್ಳು ಹೇಳುತ್ತಿರುವಿರಿ. ನಮ್ಗೆ ಮಳ್ತುಂಟಾರ ತಮ್ಮ. ದೇವರಾಣಿಗೆ 3 ವರ್ಷದ ಕಟ್ಟು ಬಾಕಿ ಹಂಗ ನಿಂತೈತಿ. ಅದು ಅಲ್ಲ, ನಿಮ್ಮ ಅಣ್ಣ ತಮ್ಮಂದಿರು ಜೇಂಟ್ ಎಲ್ಲ ಕಸರ ಮೊಸರ ಆಗಿ ನಿಮ್ಮ ಅಪ್ಪನ ಹೆಸರಿಗೆ 1500 ರೂಪಾಯಿ ಬಾಕಿ ಆಗೈತಿ. ನಾ ಸುಳ್ಳ ನಮ್ಮ ಗೌಡ್ರ ಕೇಳ್ರಿ. ಹೌದು ಶಿವು, ಕಟ್ಟು ಬಾಕಿ ಇದ್ದುದು ನಿಜ. ಹಣ ವಸೂಲಿ ಮಾಡಂತ ಮೇಲಿಂದ ಇವರಿಗೆ ಒತ್ತಡ ಹಾಕಿದ್ದಾರೆ. ಅದಕ್ಕಾಗಿ ಎಲ್ಲರೂ ಸೇರಿ ಬಂದಿದ್ದೇವೆ. ಬೇಗನೆ ಹಣ ಕಟ್ಟಿಬಿಡಿ. ಗೌಡ್ರೆ, ಪ್ರತಿ ವರ್ಷ ನಾವು ಹಣ ತುಂಬಿದ್ದೇವೆ ಅಂದ ಮೇಲೆ ಈಗ ನಾವು ಹಣ ಕಟ್ಟುವುದಿಲ್ಲ. ಕಟ್ಟದಿದ್ದರೆ ಹಣ ಕೊಡುವವರೆಗೂ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ. ನಮ್ಮನ್ನು ಕಟ್ಟುವನೆಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಲಾಟೆ ಕೈಯಲ್ಲಿನ ವಾದಕಾರನ? ನಿನ್ನೆದುರಿಗೆ ನಿನ್ನ ತಮ್ಮನಿಗೆ ಅವಾಗ ಅವರ ಶಬ್ದ ಮಾತನಾಡುತ್ತೀಯ ಮಗನೇ. ಎಷ್ಟರ ಸತ್ತು ಬಂದಿದೆ ನಿಮಗೆ? ನಮಗೆ ತಿಂದು ಹೇಳಿ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀನೇನು ತಾಲೂಕು ತಹಸೀಲ್ದಾರನಲ್ಲ. ಹೆಚ್ಚಿಗೆ ಮಾತನಾಡುವುದಾದ ಮೊದಲು ನನ್ನ ಮನೆಯಿಂದ ನನ್ನ ಎದುರಿಗೆ ನಿನ್ನ ತಮ್ಮನಿಂದ ನನಗೆ ಅವಾಗ ಶಬ್ದ ಮಾತನಾಡುತ್ತೀಯ ಮಗನೇ. ಎಷ್ಟರ ಸತ್ತು ಬಂದಿದೆ ನಿಮಗೆ? ನೋಡ್ರಿ, ಬಾಯಿ ಬಿಗಿ ಹಿಡಿದು ಮಾತನಾಡ್ರೆ. ನನ್ನ ಮನೆಯ ಅನ್ನ ತಿಂದು ಬೆಳೆದಿರುವ ಈ ದೇಹಕ್ಕೆ ಸ್ವಚ್ಛನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನಲ್ಲ. ಇದು ನನ್ನ ಮನೆಯ ಅನ್ನ ತಿಂದು ಬೆಳೆದಿರುವ ದೇಹ. ನಿಮ್ಮ ಮನೆ ಅನ್ನ ತಿಂದು ಬೆಳೆದ ದೇಹ. ಹಪ್ಪನೆ ಕೊಟ್ಟು ಬಿಡುತ್ತಡಿ. ಮಗದ ಮಂದೋಸದಲ್ಲಿರುವ ಇವರೆಲ್ಲರನ್ನು ತೊಡಗಿಸಿ ಈ ಮನೆಗೆ ಬೆಂಕಿ ಇಟ್ಟು ಬಿಡುತ್ತಾರೆ. ಹಾಗಾದ್ರೆ ಮೊದಲು ಕುರಿಡಿ ಶಕ್ತಿ ಎದೆ ಗುಂಡಿಗೆಗೆ. ಹಾಗೆ ಮಾಡಬೇಡಿದ್ದೀನಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ. ನಾವು ಕೊಡಬೇಕಾದ ಹಣವನ್ನು ಈಗಲೇ ತುಂಬಿ ಬಿಡುತ್ತೇನೆ. ಎಂತ ಹೇಳಿದ ಮಾತು ಮಾತಾಡ್ತೀಯಣ್ಣ ನೀನಿವರಿಗೆ? ಇವರು ನನ್ನ ಎದೆಗೆ ಗುರಿ ಇಡುವ ಮುಂಚೆ ನಿನ್ನ ಆಜ್ಞೆ ಆದರೆ ಈಗಲೇ ಈ 3 ರುಂಡ ಕಡಿದು ಹೋಗಿ ಬಿಡುತ್ತಾರೆ. ಹಿರಿಯರಿಗೆ ಎದುರಾಗಿ ಮಾತನಾಡಬಾರದು. ಕೊಡಬೇಕಾದ ಹಣ ಕೊಡುವುದು ನಮ್ಮ ಕೆಲಸ. ಕೊಡಣ್ಣ, ಕೊಡು. ಈ ನಿನ್ನ ತಮ್ಮನನ್ನು ಹೊಡೆದು ಬಡೆದು ಈ ಚಾಂಡಾಲರ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡು. ಎಲ್ಲದು ಹೋದ ಮೇಲೆ ನಿಶ್ಚಿಂತೆಯಿಂದಿರುವಂತೆ. ಅಣ್ಣ, ನಿನಗಿನ್ನು ಈ ಚಾಂಡಾಲ ಗೌಡನ ವರ್ತಮಾನ ತಿಳಿಲ್ಲ. ಸಮಯ ಬಂದಾಗ ಅದನ್ನು ನಾನೇ ತಿಳಿಸಿ ಹೇಳ್ತೇನೆ. ಈಗ ಮಾತ್ರ ಕೈ ಎತ್ತಿ ಇವರಿಗೆ ಒಂದು ಪೈಸೆ ಕೂಡ ಕೊಡಬೇಡ. ಕೊಡದಿದ್ದರೆ ನೀಲಾವಿಗೆ ಹಚ್ಚಬೇಕಾಗುತ್ತದೆ ನಿಮ್ಮ ಆಸ್ತಿಯನ್ನು. ಸ್ವಲ್ಪ ಹಣದ ಸಲುವಾಗಿ ಯಾಕೆ ದೊಡ್ಡದಾದಂತ ಮಾಡ್ಕೈತಪ್ಪ ತಮ್ಮ ಶಿವಣ್ಣ? ನೀನು ತಿಳಿದವನಾಗಿ ಮೇಲಾಗಿ ದೊಡ್ಡ ರೈತನಾಗಿ ನೀನ ಕುಂತು ಈ ರೀತಿ ನಿಮ್ಮ ತಮ್ಮನೊಂದಿಗೆ ಸೇರಿದ ನೀವು ಹುಚ್ಚರಾಗದಂತ ಖಂಡಿತ. ಹೆಚ್ಚಿಗೆ ಮಾತು ಬೇಸದ ಬಂದ ಕೆಲಸವನ್ನು ಮುಗಿಸಿಕೊಂಡು ಹೋಗು. ಅದನ್ನು ಬಿಟ್ಟು ಮಾತಾಡ್ತಿದ್ರೆ ನಿಮ್ಮ ಕತ್ತು ಕೊಯ್ದು ಬಿಟ್ಟರ ಮಕ್ಕಳ ಮಾವರ ಬಾಯಪ್ಪ. ಶಕ್ತಿ, ಮುಂದೆ ಕೈ ಮಾಡಿದರೆ ನಿನಗೆ ನನ್ನ ಆಣೆ ಆಗಿದೆ. ನಾವು ಕೊಡಬೇಕಾದ ಹಣ ಕೊಡುವುದು ನಮ್ಮ ಕೆಲಸ. ಕುಲಕರ್ಣಿಯವರಿ, ಮಳ್ಳು ಹುಡುಗನ ಮಾತನ್ನು ಹಚ್ಚಿಕೊಳ್ಳಬಿಡಿ. ತೆಗೆದುಕೊಂಡು ಬಿಡಿ ನಿಮ್ಮ ಹಣವನ್ನು. ಬುದ್ಧಿವಂತರ ಲಕ್ಷಣ ಅಂದ್ರ ತೆಗೆದುಕೊಂಡು ನಿಮ್ಮ ಪಾವತಿ ಅದು. ನೋಡ್ರಿ, ಬರ್ರಿ ರೆಸ್ಟ್ ತೆಗೆದುಕೊಳ್ಳೋಣ. Yo!
ನಿನ್ನ ಸತ್ಯದ ಮಾತು. ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆಯಪ್ಪ ಸಹೋದರ. ಈಗ ರೈತನ ಉಣಬೇಕಾದ ಕರ್ಮದ ಗಂಟೊಂದು ಮಾತ್ರ ಅಂಟಿಕೊಂಡಿದೆ. ಯಾಕೆಂದರೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ನಿಂತು ಮನೆ ತುಂಬಾ ದವಸ ಧಾನ್ಯ ತುಂಬಿಕೊಂಡಿದ್ದರೂ ಅದೆಲ್ಲ ಕಟುಕ ಶ್ರೀಮಂತರ ವಶವಾಗುತ್ತದೆ ಎಂದಾಗ ನಿನ್ನ ಏನೆಂದು ಉತ್ತರಿಸಬೇಕು ನನಗೊಂದು ತಿಳಿಯಲಾಗಿದೆ. ಮುಂದೆ ಈ ರೈತ ಎಂತಹ ಗಂಡಾಂತರ ಎದುರಿಸುವನೋ ಈ ಭೂತಾಯಿಗೆ ಗೊತ್ತು. ಶಿವಶಕ್ತಿಯರ ಮನೆ ಅಂದ್ರೆ ಇದೇನ್ರಿ? ಹೌದು ಬನ್ನಿ ಸಾಹೇಬರೇ, ಏನಾಗ್ಬೇಕಾಗಿತ್ತು? ಬರಬೇಕಾದ ಬಾಕಿ ಬರುತ್ತಿತ್ತು, ಅದಕ್ಕೆ ಬಂದೆ. ಅಂದರೆ ಅಂದ್ರೆ ಏನ್ ಹೇಳ್ದೈತ್ರಿ ನಿಮಗ್ ತಿಳಿಸಿ. ನಮ್ಮ ಡ್ರೆಸ್ ಕೈಯಲ್ಲಿರೋ ಪುಸ್ತಕ ನೋಡಿದ್ರೆ ಗೊತ್ತಾಗೋದಿಲ್ಲ ನಿಮ್ಗ. ನಾನು ನಿಮ್ಮ ಮಂಡಳಿಗೆ ಹೊಸದಾಗಿ ಬಂದ ವಸಲಿ ಕ್ಲರ್ಕ್, ಅಂದರೆ ಅಕೌಂಟೆಂಟ್. ಈಗ ನಿಮ್ಮ ಮನೆಯ ಪಟ್ಟಿಯು 4 ವರ್ಷದಿಂದ ನಿಂತಿದೆ. ವಸಲಿ ಮಾಡಲಿಕ್ಕೆ ಬಂದಿರ್ವೆ. ಇದನ್ನೇನು ಹೇಳ್ತಿರುವುದು ಸಾಹೇಬ್ರಿ? ಪ್ರತಿ ವರ್ಷ ನಾನು ಹಪ್ತೆಯನ್ನು ಚೊಕ್ಕಟ ಮಾಡುತ್ತಾ ಬಂದಿದ್ದೆ. ಇದರಲ್ಲಿ ಏನೋ ಮೋಸವಿದೆ. ಅಮ್ಮ, ಮೋಸ ಮಾಡಕ್ ನಾನೇನು ಪಂಚಾಯತಿ ಪಂಚಪ್ಪ ಅಲ್ಲ. ನಾನು ಶುದ್ಧ ಮುಸಲ್ಮಾನ್ ಅದೀನಿ. ನೀವು ತುಂಬುತ್ತಾ ಬಂದಿರುವ ಹಣ ಮೊದಲಿನವರು ಯಾರು ಎತ್ತಕ್ಕಿದ್ದಾರೆ. ನಾನೇನು ಮಾಡ್ಲಿ? ಈಗ ಮಾತ್ರ ನೀವು ಹಣ ತುಂಬಲೇಬೇಕು. ತಂದೆ ಗುರು ಗಂಗಾಧರ ಸ್ವಾಮಿ ಎಂತಹ ಸಂಕಟದ ಅಗ್ನಿ ಪರೀಕ್ಷೆಯಲ್ಲಿ ನೂಗಿದೆ ತಂದೆ. ಸಾಹೇಬ್ರಿ, ಸತ್ಯವಾಗಲು ನನ್ನ ಹಣ ತುಂಬಿದ್ದೇನೆ. ಬೇಕಾದರೆ ಈ ಪಾವತಿಯನ್ನು ನೋಡಿರಿ. ಶಿವಶಕ್ತಿಯರೇ, ಇವು ನಕಲಿ ಪಾವತಿ. ಆ ಚಂಡಾಳ ನಿಮಗೆ ಮೋಸ ಮಾಡಿ ಹಣ ಎತ್ತಕ್ಕಿದ್ದಾನೆ. ಈಗ ಮಾತ್ರ ನೀವು ಹಣ ತುಂಬಲೇಬೇಕು. ಮೋಸಗಾರನ ಮಗನೇ, ಅಣ್ಣ ಅವನು ಯಾರೆಂಬುದನ್ನು ಮೊದಲು ಪತ್ತೆ ಹಚ್ಚು. ಅವನೆಲ್ಲೇ ಇದ್ದರೋ ಹಣವನ್ನು ನಾನು ವಸೂಲಿ ಮಾಡಿಕೊಂಡು ಬರುವೆ. ಅವನೆಲ್ಲಿರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿಗೆ ಗೊತ್ತಪ್ಪ. ಕಾಲ ನಿಯಮವೇ ಎದುರಾಗಿ ಈ ಬಡ ರೈತನ ಜೀವ ಹಿಂಡುತ್ತಿರುವ ಎಂದಾಗ ಯಾರೇನು ಮಾಡಲು ಸಾಧ್ಯ? ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕಣ್ಣ. ಹಾಗೆ ಹೆದರುತ್ತಾ ಕೊಡುತ್ತಾರೆ. ಈ ಜೀವನವನ್ನು ನಿರ್ಜೀವ ಮಾಡುವವರಿಗೆ ಅದು ಬಿಡುವುದಿಲ್ಲ. ಬಂದದ್ದು ಬರಲಿ. ಈಗ ನೀನು ಹಣ ತುಂಬು. ಪ್ರಸಂಗಕ್ಕನುಸಾರವಾಗಿ ಇದರ ಹಿನ್ನೆಲೆ ತಿಳಿದರೆ ಹಾಗೆ ಸಂಪತ್ತು ಎಲ್ಲ ಆಸ್ತಿ ಹೋಗಿಬಿಡಲೆ. ಶಕ್ತಿ ಏನೆಂಬುದನ್ನು ತೋರಿಸಿ ಬಿಡುತ್ತಾರೆ. ತೆಗೆದುಕೊಂಡು ಬಿಡಿ 800 ರೂಪಾಯಿಗಳನ್ನು. ಆಯ್ತು, ಈ ಪಾವತಿಯನ್ನು ಕಾದಿಸಿರಿ. ನಾನು ಬರ್ತೇನೆ. ಸಹೋದರ, ಇದೇ ರೀತಿಯಾಗಿ ಅನ್ಯಾಯವಾಗುತ್ತಾ ಹೋದರೆ ಎಂದು ಬದುಕಬೇಕು ರೈತ, ಎಂದು ದೊರೆಯಬೇಕು ರೈತನಿಗೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಸಂಗ್ರಾಮ ಕಟ್ಟುವ ಸಮಯ ಮುಂದೆ ಬಂದೇ ಬರುತ್ತದೆ ಅಣ್ಣ. ಶಿವಶಕ್ತಿಯವರೇ, ನಿಮಗೊಂದು ಕಾರ್ಡ್ ಬಂದಿದೆ, ತೆಗೆದುಕೊಳ್ಳಿ. ನಾನಿನ್ನು ಬರುತ್ತೇನೆ.